ಕೃಷ್ಣ, ಇಷ್ಟೆಲ್ಲ ಅವಮಾನ ಮಾಡ್ದಿಲ್ಲ, ಆದರೂ ವಂಶಿನ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಯಾಕೆ ಹೇಳು? ಅವ್ರಿಗೆ ಅವಳನ್ನ ಸಾಕೋ ಯೋಗ್ಯತೆ ಇಲ್ಲ ಅಂತಲ್ಲ, ಅವಳು ನಿನ್ನನ್ನು ಅಷ್ಟು ಪ್ರೀತಿಸ್ತಾಳೆ ಕಣೋ, ಅದು ಅವ್ರಿಗೂ ಗೊತ್ತು. ಅಂಥವ್ರಿಗೆ ಹೋಗಿ ಹೋಗಿ ಈ ರೀತಿ ಮಾತಾಡಿದೆಯಲ್ಲ, ಛೇ. ಕೃಷ್ಣ ನೋಡಪ್ಪ, ಎಲ್ಲ ಸಂದರ್ಭದಲ್ಲೂ ಮೂಗಿನ ತುದಿಲೇ ಕೋಪ ಇರೋದು ಒಳ್ಳೇದಲ್ಲ. ಅದು ನಿನ್ನನ್ನೇ ನಾಶ ಮಾಡ್ಬಿಡುತ್ತೆ ಕಣೋ. ಹೌದಾ ಕೃಷ್ಣ? ಹೆಣ್ಣು ಕೊಟ್ಟ ಅತ್ತೆ ಮಾವ ಅಂತಂದ್ರೆ ಆ ದೇವ್ರಿಗೆ ಸಮಾನ ಕಣೋ. ಅದು ಅಲ್ಲದೆ ನನ್ನಷ್ಟೇ ವಯಸ್ಸು ಅವ್ರಿಗೂ ಆಗಿದೆ ಕಣೋ. ನಾಳೆ ಯಾರಾದ್ರೂ ಬಂದು ನಿಮ್ಮ ಈ ಅಪ್ಪನಿಗೆ ಇದೇ ರೀತಿ ಮಾತಾಡಿದ್ರೆ ಸುಮ್ಮನೆ ಇರ್ತೀಯನೋ ಹೇಳು? ನೋಡ್ ಕೃಷ್ಣ, ಅದೇನೇ ಇರ್ಲಿ, ನೀನ್ ಮಾಡಿದ್ದು ಅಕ್ಷಮ್ಯ ಅಪರಾಧ. ಮೊದ್ಲು ಹೋಗಿ ಅವ್ರ ಹತ್ರ ಕ್ಷಮೆ ಕೇಳು. ಹೋಗು ಅಂದೆ. ನಮ್ಮ ಅಣ್ಣಂಗೆ ಅವಮಾನ ಮಾಡಿದವ್ರ ಹತ್ರ ನಾನ್ ಕ್ಷಮೆ ಕೇಳ್ಬೇಕಾ? ಅವೆಲ್ಲ ಆಗಲ್ಲ ಅಕ್ಕ. ಕೃಷ್ಣ ನಿಂತ್ಕೋ. ಅಲ್ಲಪ್ಪ, ನೀನು ನಿಮ್ಮಣ್ಣ ದೊಡ್ಡವ್ರನ್ನ ಏನಂದ್ಕೊಂಡಿದ್ದೀರಾ? ದೊಡ್ಡವ್ರನ್ನ ದಡ್ಡರು ಅಂದ್ಕೊಂಡಿದ್ದೀರಾ? ಬಾವಾ, ಸತ್ಯಕ್ಕೆ ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ಇರಲ್ಲ. ಏಯ್, ಯಾವುದೋ ಸತ್ಯ ಯಾರ್ದೋ ಮಾತು ಕೇಳ್ಕೊಂಡು ದೇವರಂತ ಮನುಷ್ಯನ ಹಂಗಿಸಿ ಅವಮಾನ ಮಾಡಿ ಮನೆಯಿಂದ ಆಚೆ ಕಳಿಸಿದೆಯಲ್ಲ, ಇದು ನ್ಯಾಯನಾ? ಆ ಇವತ್ತು ನಿಮ್ಮ ಅಕ್ಕನ ತಾಳಿ ಗಟ್ಟಿಯಾಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಅವರೇ. ಅಷ್ಟೇ ಅಲ್ಲ, ಕೋದಂಡ ಇವತ್ತು ಮದುವೆಗೆ ಒಪ್ಕೊಳ್ಳೋದಕ್ಕೆ ಒಂದರ್ಥದಲ್ಲಿ ಕಾರಣ ಅವರೇ. ಇಲ್ಲಿ ಆಗ್ತಾ ಇರೋದಕ್ಕೂ ಅವರೇ ಬಾವ ಕಾರಣ. ಏಯ್, ಅವ್ರು ಹೆಂಗೋ ಕಾರಣ ಆಗ್ತಾರೆ? ಇಷ್ಟೆಲ್ಲ ಅವಮರ್ಯಾದೆಗೆ ಮನೆಯಿಂದ ಆಚೆ ಹೋದ್ರು ಕೂಡ ಅವ್ರ ಮಗಳನ್ನ ಇಲ್ಲೇ ಬಿಟ್ಟಿದ್ದಾರೆ, ಬಿಟ್ಟು ಹೋಗಿದ್ದಾರೆ. ಯಾಕೆ? ಯಾಕೆ ಅಂದ್ರೆ ಈ ಮನೆ ಮಾನ ಮರ್ಯಾದೆ ಗೌರವ ಬೀದಿ ಪಾಲಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ. ಏಯ್, ಅವರು ಹಳ್ಳಿಲಿ ಯಾವ ತರ ಬದುಕ್ತಾರೆ ಅಂತ ಗೊತ್ತಾ ನಿನಗೆ? ಅವ್ರ ಎದುರುಗಡೆ ನಿಂತ್ಕೊಂಡು ಮಾತಾಡೋ ಧೈರ್ಯ ಒಬ್ಬ ನನ್ನ ಮಗನೂ ಮಾಡಲ್ಲ. ಅಂಥ ಗೌರವ ಇರೋಂಥ ವ್ಯಕ್ತಿಯವರು ಅಂಥವ್ರಿಗೆ ಅವಮರ್ಯಾದೆ ಮಾಡಿ ಕಳಿಸಿದೆಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ಅದು ಹಾಗಲ್ಲ ಬಾವಾ. ಮಾತಾಡ್ಬೇಡ ದಯವಿಟ್ಟು. ಅವ್ರ ಹತ್ರ ಮೊದಲು ಕ್ಷಮೆ ಕೇಳ. ಹೋಗು. ಆಗಲ್ಲ ಬಾವಾ. ಆಗಲ್ವಾ? ಕೃಷ್ಣ ಕೃಷ್ಣ, ಅವ್ರ ಕಣ್ಣೀರು ನಮ್ಗೊಳ್ಳೇದಲ್ಲಪ್ಪ. ಅವ್ರ ಋಣ ಈ ಮನೆ ಮೇಲಿದೆ ಕಣೋ. ಈಗ್ಲೇ ಬಾ ಕೃಷ್ಣ, ನಾವ್ ಅವ್ರ ಕಾಲಿಗೆ ಬಿದ್ದಾದ್ರೂ ಅವ್ರ ಹತ್ರ ಕ್ಷಮೆ ಕೇಳೋಣ. ಬಾ, ಈಗ್ಲೇ ಹೋಗೋಣ. ಕೃಷ್ಣ, ನಿನಗೆ ಕಣೋ ಹೇಳ್ತಾ ಇರೋದು. ಬಾ ನಮ್ ಜೊತೆ. ಮೊದ್ಲು ಹೋಗಿ ಅವ್ರ ಮನೆಯಲ್ಲಿ ಕ್ಷಮೆ ಕೇಳೋಣ ಬಾ. ಅಪ್ಪ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಹಾ, ಸರಿನಪ್ಪ. ಇದು ನಿನ್ನ ಕೊನೆ ನಿರ್ಧಾರನಾ? ಆಯ್ತು, ಹಾಗಿದ್ರೆ ನಾನು ಹೇಳೋದನ್ನು ಕೇಳಿಸ್ಕೊ. ತಪ್ಪು ಮಾಡಿದ ಮೇಲೆ ಕ್ಷಮೆ ಕೇಳಲೇಬೇಕು. ಕ್ಷಮೆ ಕೇಳಲಿಲ್ಲ ಅಂದರೆ ನಾನು ನಿಮ್ಮ ಅಕ್ಕನ ಗಂಡ ಅನ್ನೋದನ್ನು ಮರ್ತು ಬಿಡು. ಅಲ್ಲ ಬಾವಾ, ಏನ್ ಮಾತಾಡ್ತಿದ್ದೀರಾ ನೀವು? ಅಲ್ಲ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಪಾಪ ನಮ್ಮ ಅಕ್ಕ ಏನ್ ತಪ್ಪು ಮಾಡಿದಳು ಬಾವಾ? ಏಯ್, ನಿನಗೆ ನಿಮ್ಮ ಅಣ್ಣನ ಮೇಲೆ ಎಷ್ಟು ಗೌರವ ಇದೆಯೋ ಅದಕ್ಕಿಂತ 100 ಪಟ್ಟು ಗೌರವ ನನಗೆ ನಮ್ಮ ಯಜಮಾನ್ರ ಮೇಲಿದೆ. ಆದ್ರೆ ಅವರು ನನ್ನ ಅಣ್ಣನಿಂದ ದೂರ ಮಾಡಿ ಅವ್ರ ಮನೆ ಹಳ್ಳಿನಾಗ ಮಾಡ್ಕೊಳಕ್ ಹೊಟ್ಟಿದಾರಲ್ಲ, ಅದ್ ಸರಿನಾ? ಏಯ್, ನಮ್ಮ ಯಜಮಾನ್ರೇನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಕಣೋ. ದೇವಕ್ಕಿ ದೇವರಂಥವ್ರು. ಅಷ್ಟೇ ಅಲ್ಲ, ಕೂಡು ಕುಟುಂಬಕ್ಕೆ ಸೊಸೆಯಾಗಿ ಹೋಗಬೇಕು ಅನ್ನೋದು ವಂಶಿ ಆಸೆ ಆಗಿತ್ತು. ಅದಕ್ಕೆ ಅವ್ರು ಯಾಕೋ ನಿನ್ನ ಮನೆಯಲ್ಲೇ ಮಾಡ್ಕೋತಾರೆ?
ಕಣೋ ಕೃಷ್ಣ, ನಿಮ್ ಭಾವ ಹೇಳ್ತಾ ಇರೋದು ಸರಿಯಾಗಿದೆ. ಇದೆಲ್ಲ ಆ ನಳಿನಿ ಮತ್ತೆ ಮಾಯಾ ಕಟ್ಟಿರೋ ಕಟ್ಟು ಕಥೆ ಅಷ್ಟೇ. ಅಲ್ವೋ, ಅವ್ರೇನಾದ್ರೂ ನಿನ್ನ ಮನೆ ಅಳಿನಾಗ್ ಮಾಡ್ಕೋತೀನಿ ಅಂತ ಹೇಳಿದ್ರಾ? ಒಂದ್ ವೇಳೆ ಅವ್ರು ಹಾಗೆ ಕೇಳಿದ್ರು ಅಂತ ಇಟ್ಕೋ, ಅದಕ್ಕೆ ನಾವೆಲ್ಲ ಒಪ್ಕೊಂಡ್ಬಿಡ್ತಾ ಇದ್ವಾ? ಮತ್ತೆ ಅವ್ರ್ಯಾಕ್ ನಾನು ಅವ್ರ ಮನೆಗೆ ಕರೆದ್ರು? ಅಯ್ಯೋ ಕೃಷ್ಣ, ಅದೊಂದ್ ಸಂಪ್ರದಾಯ ಕಣೋ. ಮದ್ವೆ ಆದ್ಮೇಲೆ ಅಳಿಯನ್ನ ಮನೆ ಕರೆಯೋದು ಒಂದ್ ಪದ್ಧತಿ. ನೀನ್ ಇದನ್ನೆಲ್ಲ ತಲೆಯಿಂದ ತೆಗ್ದಾಕಿ ಸ್ವಲ್ಪ ಮನ್ಸಿಂದ ಯೋಚನೆ ಮಾಡಿ ನೋಡು. ಛೇ, ಅವ್ರಿಗೆ ಮನ್ಸಿಗೆ ಬಂದಾಗ ಮಾತಾಡಿ ಮನೆಯಿಂದ ಹೋಗೋ ಹಾಗೆ ಮಾಡಿದೆಯಲ್ಲೋ. ಎಷ್ಟು ಮನ್ಸಿಗೆ ನೋವು ಮಾಡ್ಕೊಂಡು ತಲೆ ತಗ್ಗಿಸ್ಕೊಂಡು ಹೋದ್ರಲ್ಲೋ ಅವರು. ಒಂದ್ ಅರ್ಥ ಮಾಡ್ಕೋ ಕೃಷ್ಣ, ಪ್ರತ್ಯಕ್ಷವಾಗಿ ಕಂಡ್ರು ಅದನ್ನ ಪ್ರಮಾಣಿಸಿ ನೋಡ್ಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ನಿಮ್ಮಣ್ಣ ಅಂತೂ ಇದ್ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ಲಿಲ್ಲ. ನೀನಾದ್ರೂ ಇದ್ರ ಬಗ್ಗೆ ಯೋಚನೆ ಮಾಡೋ. ಅದ್ಯಾರೋ ಹೇಳಿದ್ರು ಅಂತ ನಿಮ್ಮಣ್ಣ ಅವ್ರ ಮಾತನ್ನ ನಂಬ್ಕೊಂಡು ನಮ್ಮನ್ನ ದೂರ ಇಟ್ಟಿದ್ದಾನಪ್ಪ. ಈಗ ನೀನು ಕೂಡ ವಂಶಿ ಅವರ ಅಪ್ಪ ಅಮ್ಮನ ಜೊತೆ ಹಾಗೆ ಮಾಡ್ತೀಯೇನೋ? ಪಾಪ ಕೃಷ್ಣ, ವಂಶಿ ಆಸೆ ಪಟ್ಲು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅವ್ರು ಎಲ್ಲಾನೂ ಬಿಟ್ಟು ನಮ್ ಮುಂದೆ ಬಂದ್ ನಿಂತ್ಕೊಂಡ್ರು. ಅಂಥವ್ರ ಮನ್ಸಿಗೆ ನೋವು ಮಾಡೋದು ಎಷ್ಟು ಮಟ್ಟಿಗೆ ನ್ಯಾಯನೋ? ಕೃಷ್ಣ, ನಮ್ಗೆಷ್ಟೇ ಆಸ್ತಿ ಅಂತಸ್ತು ಸಂಪತ್ತು ಎಲ್ಲ ಇದ್ರು ನಿಮ್ಮಕ್ಕ ಹೇಗಿದ್ಲು ಅಂತ ನಿನ್ಗೆ ಗೊತ್ತು ತಾನೆ. ಇವತ್ತು ನನ್ನ ಮಗಳು ಸಂತೋಷವಾಗಿದ್ದಾಳೆ ಅಂದ್ರೆ ಅದಕ್ಕೆ ಅವರೇ ಕಣೋ ಕಾರಣ. ಜೀವನ ಪೂರ್ತಿ ನಾವು ಅವ್ರಿಗೆ ಋಣಿಯಾಗಿರ್ಬೇಕು ಕಣೋ. ಅಂಥವ್ರು ಅವ್ರ ಮಗಳನ್ನ ನಿನ್ನ ಕೈಗೆ ಕೊಟ್ಟಿದಾರಪ್ಪ. ಅವ್ರಿಗೆ ಅವಮಾನ ಮಾಡಿ ವಂಶಿ ಕಣ್ಣಲ್ಲಿ ನೀರು ಹಾಕ್ಸೋದು ಸರಿ ಇಲ್ಲಪ್ಪ ಕೃಷ್ಣ, ಸರಿ ಇಲ್ಲ. ಹೌದು ಕಣೋ ಕೃಷ್ಣ, ನಮ್ಮ ಮನೆಯವ್ರು ಎಲ್ರೂ ಇಷ್ಟು ಸಂತೋಷವಾಗಿದ್ದೀವಿ ಅಂದ್ರೆ ಅದಕ್ಕೆ ಕಾರಣನೇ ಅವರು. ಆದ್ರೆ ನೀನು ಮತ್ತೆ ನಿಮ್ಮಣ್ಣ ಇದ್ಯಾವುದನ್ನು ಅರ್ಥ ಮಾಡ್ಕೊಳ್ದೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬಿಟ್ರಲ್ಲೋ.